ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು MGM ಸೀರಿಯಲ್ ರಿವ್ಯೂಸ್, ಅಂದರೆ ಮಂಗಳಗೌರಿ ಮದುವೆ ಸೀರಿಯಲ್ ರಿವ್ಯೂ. ಸೊ ಬನ್ನಿ, ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ಈ ಒಂದು ವಿಡಿಯೋನಲ್ಲಿ ನೋಡ್ಕೊಂಬರೋಣ. ಸೊ ಏನು ಮಂಗಳ ದೇವಸ್ಥಾನದ ಒಳಗಡೆ ಬರ್ತಾ ಇರ್ತಾಳೆ, ಮತ್ತು ಅದನ್ನು ರಾಜೀವನು ಕೂಡ ನೋಡ್ತಾನೆ. ಮತ್ತು ನೋಡಿದ ತಕ್ಷಣವೇ ಅವನು ಒಬ್ಬನೇ ಮಾತಾಡ್ಕೊಳ್ತಾನೆ. ಏನಪ್ಪ ಅಂತಂದರೆ, ಮಂಗಳ ಅವರೇ, ನಾನು ಮತ್ತೆ ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿ ನಾನು ಊಹೆನೇ ಮಾಡಿರಲಿಲ್ಲ. ಸೊ ಅಂತಹ ಒಂದು ಸಂದರ್ಭ ಮತ್ತೆ ನನಗೆ ಒದಗಿ ಬಂದಿರೋದು ನನ್ನ ಪುಣ್ಯ ಅಂತ ಹೇಳಿ ರಾಜೀವ ಮಂಗಳ ನೆನಪಿನಲ್ಲೇ ಹಾಗೆ ಒಂದು ಕ್ಷಣ ಮೈ ಮರೆತು ಬಿಡ್ತಾನೆ. ಮತ್ತು ಇತ್ತ ಅದೇ ಟೈಮ್ಗೆ ರಾಜೀವನ ಸಿಗಳು ರಾಜೀವನಿಗೆ, ಸರ್, ನೀವು ಹೇಳಿರುವಂತಹ ಹೆಂಗಸು ನಮ್ಮ ಮುಂದ್ಗಡೆಯಿಂದನೇ ಪಾಸ್ ಆಗ್ತಿದ್ದಾರೆ, ಹೇಳಿ ನಮಗೆ ಆರ್ಡರ್ ಕೊಡಿ ಅಂತ ಹೇಳಿ ಎಷ್ಟೇ ಮಾತಾಡಿದ್ರು ಕೂಡ ರಾಜೀವ ಮಾತ್ರ ಮಂಗಳನ್ನ ನೋಡೋದ್ರಲ್ಲಿನೇ ಮಗ್ನ ಆಗಿಬಿಟ್ಟಿರ್ತಾನೆ. ಮತ್ತು ಇತ್ತ ಮಂಗಳನೂ ಕೂಡ ಡಾಕ್ಟ್ರ್ ಹತ್ರ ಬಂದು, ಡಾಕ್ಟ್ರಮ್ಮ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತಾರೆ. ಅದಕ್ಕೆ ಡಾಕ್ಟ್ರು ಕೂಡ, ಮಂಗಳ, ನನಗೂ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು, ನಿನ್ನನ್ನು ನೋಡಿ ಆ ಖುಷಿನ ನಾನು ವ್ಯಕ್ತಪಡಿಸೋದೇ ಆಗ್ತಾಯಿಲ್ಲ. ಅದು ಸರಿ, ನೀನೇನೋ ಮಾತಾಡಬೇಕು ಅಂತಂದಿಯಲ್ಲ, ಏನು ವಿಚಾರ, ಆ ವಿಚಾರನ ಹೇಳಿಬಿಡು ಅಂತ ಹೇಳಿ ಡಾಕ್ಟ್ರು ಮಂಗಳ ಕೇಳ್ತಾಳೆ. ಅದಕ್ಕೆ ಮಂಗಳ ಕೂಡ, ಹೇಳೋದಕ್ಕಂತಲೇ ಬಂದಿದ್ದೀನಲ್ವ ಡಾಕ್ಟ್ರಮ್ಮ, ಖಂಡಿತವಾಗ್ಲೂ ಕೂಡ ಹೇಳ್ತೀನಿ. ಮೊದಲು ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಸೊ ಈ ದೇವಸ್ಥಾನದಲ್ಲಿ ದೇವರು ತುಂಬಾ ಶಕ್ತಿ ಇರುವಂತಹ ದೇವರು. ಸೊ ಮೊದಲು ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ, ಸೊ ಆಮೇಲೆ ಮಾತಾಡೋಣ ಅಂತ ಹೇಳಿ ಡಾಕ್ಟ್ರು ಮತ್ತು ಮಂಗಳ ಇಬ್ಬರು ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಮತ್ತು ಇತ್ತ ರಾಜೀವನ ಕಡೆಗೂ ಕೂಡ ಏನೂ ಅವ್ರ ಸಿಗಳಿಗೆ ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ಅವರೆಲ್ಲರೂ ಕೂಡ ರಾಜೀವನ ಹತ್ರ ಬಂದು, ಸರ್, ನೀವೇನು ಸರ್ ಒಂದು ಸ್ವಲ್ಪನೂ ಕೂಡ ಆರ್ಡ್ರೇ ಕೊಡಲಿಲ್ಲ, ನಮ್ಮ ಮುಂದ್ಗಡೆನೇ ಆ ಹೆಂಗಸು ಹೋಗ್ತಾಯಿದ್ರು, ಯಾಕೆ ಸರ್ ನೀವು ನಮಗೇನೂ ಉತ್ತರ ಕೊಡ್ದಿಲ್ಲ ಅಂತಂದದಕ್ಕೆ, ಇಲ್ಲ, ನಾನು ಒಂದು ಕ್ಷಣ ಅದು ನನಗೇನೋ ಕನ್ಫ್ಯೂಸ್ ಆಯಿತು, ಸರಿ ಆಯಿತು ಹೋಗಲಿ ಬಿಡಿ, ಇನ್ನೇನು ದೇವಸ್ಥಾನದ ಒಳಗಡೆ ಹೋಗಿದ್ದಾರಲ್ವ, ಸರಿ ಆಯಿತು, ಅವರು ಹೊರಗಡೆ ಬಂದೇ ಬರ್ತಾರೆ ಖಂಡಿತವಾಗ್ಲೂ, ಆಮೇಲೆ ಅವರು ನನ್ನ ಹತ್ರ ಬರ್ತಾರೆ. ನೀವು ಒಂದು ಕೆಲಸ ಮಾಡಿ, ಅವರು ಇವಾಗ ಇರುವಂತಹ ಜಾಗಕ್ಕೆ ಹೋಗಿ ಅವ್ರ ಮೇಲೆ ನಾವು ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಹಿಡಿಯೋದು ಸರಿ ಕಾಣೋದಿಲ್ಲ, ಅವ್ರು ಹೊರಗಡೆ ಬರ್ತಾರಲ್ವ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ. ನೀವು ಮೊದಲು ಯಾವ್ಯಾವ ಪೊಸಿಷನ್ನಲ್ಲಿದ್ದರೋ ಅಲ್ಲೇ ಹೋಗಿ ವೆಯ್ಟ್ ಮಾಡ್ತಾಯಿರಿ, ನಾನು ಆಮೇಲೆ ನಿಮಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿ ರಾಜೀವ ಅವರೆಲ್ಲರನ್ನೂ ಕೂಡ ಮೊದಲೇ ನಿಂತಿರುವಂತಹ ಪ್ಲೇಸ್ಗೆ ಕಳಿಸ್ಬಿಡ್ತಾನೆ. ಮತ್ತು ಇತ್ತ ಡಾಕ್ಟ್ರು ಮತ್ತು ಮಂಗಳ ಇಬ್ಬರೂ ಕೂಡ ದೇವಸ್ಥಾನದ ಒಳಗಡೆ ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಮತ್ತು ಮಂಗಳ ಕೂಡ ಹಾಗೆ ರಾಜೀವನ ಹೆಸರಿನಲ್ಲಿ ಅರ್ಚನೆ ಮಾಡೋದಕ್ಕೆ ಪೂಜಾರಿಗಳಿಗೆ ಹೇಳ್ತಾರೆ. ಮತ್ತು ಆಗ ಡಾಕ್ಟ್ರು ಈ ಒಂದು ಸನ್ನಿವೇಶವನ್ನು ನೋಡಿ, ಮಂಗಳ ದೇವರೇ, ಎಷ್ಟೊಂದು ತುಂಬ ಒಳ್ಳೆಯ ಹೆಂಗಸು, ನಾನು ಇವಳ ಬಗ್ಗೆ ಇಷ್ಟು ದಿನ ಅರ್ಥನೇ ಮಾಡ್ಕೊಂಡಿರಲಿಲ್ಲ, ಅದು ಅಲ್ಲದೆ ಇವಳು ಮನಸ್ಸಿನಲ್ಲಿ ಇಷ್ಟೊಂದೆಲ್ಲ ನೋವಿಟ್ಕೊಂಡು ಕೂಡ ಇವಳು ಅಷ್ಟೊಂದೆಲ್ಲ ಹೇಗೆ ಹೊರಗಡೆ ತೋರಿಸದೆ ಜೀವನ ಸಾಗಿಸ್ತಿದ್ದಾಳೆ, ನನಗಂತೂ ತುಂಬಾ ವಿಚಿತ್ರ ಆಗ್ತಿದೆ ಅಂತ ಹೇಳಿ ಡಾಕ್ಟ್ರು ಅವ್ರ ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ. ಮತ್ತು ಹಾಗೆ ಮಂಗಳ ಹತ್ರ, ಮಂಗಳ, ಏನೋ ವಿಚಾರ ಅಂತಂದಿಯಲ್ಲ, ಏನು ಹೇಳು ಅಂತಂದಾಗ, ಖಂಡಿತವಾಗ್ಲೂ ಹೇಳ್ತೀನಿ ಡಾಕ್ಟ್ರಮ್ಮ, ಆ ವಿಚಾರವನ್ನು ಹೇಳೋದಕ್ಕಂತಲೇ ನಾನು ಬಂದಿರೋದಲ್ವ ಅಂತ ಹೇಳಿ ಇಬ್ಬರು ಕೂಡ ಹಾಗೆ ದೇವರಿಗೆ ಕೈ ಮುಗಿದು ಹಾಗೆ ಪ್ರದಕ್ಷಿಣೆ ಆಗ್ತಾ ಇರುವಾಗ ಈ ವಿಚಾರವಾಗಿ ಹಾಗೆ ಮಾತಾಡ್ತಾ ಇರ್ತಾರೆ. ಮತ್ತು ಹಾಗೆ ಏನಾಗುತ್ತಪ್ಪ ಅಂತಂದರೆ, ಮಂಗಳ ದೇವರಿಗೆ ನಮಸ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ರೌಡಿ ಮಂಗಳನ ನೋಡಿಬಿಡ್ತಾನೆ. ಮತ್ತು ಹಾಗೆ ಅವನಿಗೆ ಪಟ್ಟನೆ ನೆನಪು ಬರೋದು, ಅಂದರೆ ತಟ್ಟನೆ ನೆನಪು ಬರೋದು ಯಾವುದಪ್ಪ ಅಂತಂದರೆ ತನಿಷಾ. ಅವನೇನು ಮಾಡ್ತಾನಪ್ಪ ಅಂತಂದರೆ, ಮಂಗಳ ಫೋಟೋನ ಅವನ ಫೋನ್ನಲ್ಲಿ ನೋಡಿ, ಇದೇ ಹೆಂಗಸೆ, ಮೇಡಮ್ ನನಗೆ ಈ ಹೆಂಗಸಿನ ವಿಚಾರನೇ ಹೇಳ್ತಾಯಿದ್ರು ಅಂತ ಅವನು ಜ್ಞಾಪಕ ಮಾಡಿಕೊಂಡು ತನಿಷಾಗೆ ಕಾಲ್ ಮಾಡ್ತಾನೆ. ಮೇಡಮ್, ನೀವು ಹೇಳಿದ್ರಲ್ಲ ಆ ಹೆಂಗಸು ಇವಾಗ ಇಲ್ಲೇ ಇದ್ದಾಳೆ, ನನ್ನ ಕಣ್ಣೆದುರುಗಡೆನೇ ಇದ್ದಾಳೆ ಅಂತ ಹೇಳಿ ಅವನು ಇನ್ಫಾರ್ಮೇಷನ್ ಕೊಡ್ತಾನೆ. ಆಗ ತನಿಷಾ, ಹೌದಾ, ಯಾವ ಲೊಕೇಶನ್ನು ಪೂರ್ತಿ ಡೀಟೇಲ್ನ ಆ ವ್ಯಕ್ತಿಯಿಂದ ಕೇಳ್ಕೊಳ್ತಾಳೆ. ಅದಕ್ಕೆ ಆ ವ್ಯಕ್ತಿ ಕೂಡ ಸರಿ ಆಯಿತು ಮೇಡಮ್ ಅಂತ ಹೇಳಿ ತನಿಷಾಗೆ ಹೇಳಿದ ತಕ್ಷಣವೇ ತನಿಷಾ ಅವನಿಗೆ ಒಂದು ಟಾಸ್ಕ್ ಕೊಡ್ತಾಳೆ. ಏನಪ್ಪ ಅಂತಂದರೆ, ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ, ನಾನು ಬರೋ ತನಕನೂ ಕೂಡ ಅವಳು ಹಿಂದ್ಗಡೆನೇ ನೀನು ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ಅವಳನ್ನ ಫಾಲೋ ಮಾಡ್ತಾ ಇರು ಅಂತ ಹೇಳಿ ಒಂದು ಆರ್ಡರ್ ಕೊಡ್ತಾಳೆ. ಅದಕ್ಕೆ ಅವನು ಕೂಡ ಓಕೆ ಅಂದು ಮಂಗಳ ಹಿಂದ್ಗಡೆನೇ ಸುತ್ತಾಡ್ತಾ ಇರ್ತಾನೆ. ಮತ್ತು ಹಾಗೆ ಮಂಗಳ ದೇವರ ಪ್ರದಕ್ಷಿಣೆ ಹಾಕಿ ಬಂದು ನಿಂತಿರುವಾಗ ಡಾಕ್ಟ್ರು ಮಂಗಳ ವಿಚಾರವಾಗಿ, ಮಂಗಳ ಏನೋ ಹೇಳ್ತೀನಿ ಅಂತಂದಿಯಲ್ಲ, ಬೇಗ ಹೇಳು ಅಂತಂದಾಗ ಮಂಗಳ ಆ ಕಡೆ ಈ ಕಡೆ ನೋಡ್ತಾಳೆ. ಸೊ ಅವಳಿಗೆ ಏನು ನೋಡ್ತಿದ್ದಾಳೆ ಅನ್ನೋ ಒಂದು ವಿಚಾರ ಡಾಕ್ಟ್ರಿಗೆ ಗೊತ್ತಾಗೋದಿಲ್ಲ. ಎಲ್ಲಿ ನಾನು ಮಾತಾಡ್ತಿರೋದು ಇವಳಿಗೆ ಅನುಮಾನ ಬಂದಿದೆಯೋ ಅನ್ನೋ ಒಂದು ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಇನ್ನು ರಾಜೀವನು ಕೂಡ ಅಲ್ಲೇ ಹೊರಗಡೆ ಇರುವಂತಹ ದೇವರೇ, ಪ್ಲೀಸ್ ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮತ್ತು ಮಂಗಳ ಇಬ್ಬರನ್ನೂ ಕೂಡ ಒಂದು ಮಾಡಪ್ಪ ಅಂತ ಹೇಳಿ ಅವನು ಕೂಡ ಕಣ್ಣೀರಾಗ್ತಾ ದೇವರಲ್ಲಿ ತುಂಬಾ ಮಗ್ನನಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾನೆ. ಮತ್ತು ಇತ್ತ ಇನ್ನೊಂದು ಕಡೆ ತನಿಷಾನು ಕೂಡ, ಮಂಗಳ, ಇವತ್ತು ನಿನ್ನ ಕತೆ ಖಂಡಿತವಾಗ್ಲೂ ಕೂಡ ಮುಕ್ತಾಯ ಕಾಣುತ್ತೆ ಅಂತ ಹೇಳಿ ಪಣ ತೊಟ್ಟು ಅವಳು ತನಿಷಾನು ಕೂಡ ಇನ್ನೂ ಒಂದು ಬೇರೆ ಪ್ಲ್ಯಾನ್ ಮಾಡಿರ್ತಾಳೆ. ಏನು ಅಂತಂದರೆ, ಒಂದು 5-6 ಹೆಂಗಸನ್ನ ಅವಳು
ಕೂಡಿಟ್ಟು ಹೇಗೋ ಮಂಗಳನ ಅಲ್ಲಿಂದ ಕಿಡ್ನ್ಯಾಪ್ ಮಾಡುವಂತಹ ಪ್ಲ್ಯಾನನ್ನು ತನಿಷಾನು ಕೂಡ ಮಾಡಿರ್ತಾಳೆ. ಮತ್ತು ಹಾಗೆ ಅವರೆಲ್ಲರನ್ನೂ ಕೂಡ ದೇವಸ್ಥಾನಕ್ಕೆ ಬರೋದಕ್ಕೂ ಕೂಡ ಹೇಳಿರ್ತಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮಂಗಳ ಮತ್ತಿನ್ನೇನಾದರೂ ತನಿಷಾ ಕೈನಲ್ಲಿ ಸಿಗಾಕೊಳ್ತಾಳ ಅಥವಾ ದೇವರ ದಯೆಯಿಂದ ಮಂಗಳ ಮತ್ತು ರಾಜೀವ ಇಬ್ಬರು ಕೂಡ ಒಂದಾಗ್ತಾರ. ಸೊ ಈ ಎಲ್ಲ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂತಹ ವಿಡಿಯೋನ ಮೊದಲು ನೋಡೋ ಸಲುವಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.